ತಾಯಿ ದರ್ಶನ ಚಲೋ ಆತ್ ನೋಡ ಬಾಳ ಸತ್ತುಳಕದ ಅಂತಲ್ಲ ಈಕಿ. ಹೂನ ಕಮಲಕ್ಕ, ತಾಯಿ ದರ್ಶನ ಚಲೋ ತಂಗಾತ, ಭಾಳ ಸತ್ತುಳಿಕದ ಅಂತಲ್ಲ ಚಿಂಚಲಿ ಮಾಯವ್ವ. ಅಲ್ಲೇ ಕಸ್ತೂರಿ ನಿನ್ ಮಗ ಚಿಂತೆ ಇಲ್ಲ ನಾನು ಕಾಣವಲ್ಲಲ್ಲ. ಅವ ಇಲ್ಲೇ ಅಡ್ಡಾಡಕ್ ಹೋಗ್ಯಾನ ಬಿಡವ, ಜಾತ್ರೆಗೆ ಅಪ್ಪ ಪುಗ್ಗ ಕೊಡಸ ಗಾಡಿ ಕೊಡಸ ಅಂತ ಗಂಟು ಬಿದ್ದಿದ್ದ ಬಾಡ್ಯ. ನಾನು ಹಂಗಾರ ನೋಡ್ಕೊಂಡ್ ಹೋಗಪ್ಪ, ನಾ ದೇವ್ರ ದರ್ಶನ ಮಾಡಿ ಬರ್ತೇವಿ ಅಂದೇನಿ, ಹೋಗೈತಿ ಬಾಡ್ಯ. ಅಲ್ಲೇ ಕಳ್ಕೊಂಡ್ ಗಿಳ್ಕೊಂಡಿತ್ತ ಕರ್ಕೋಬೇಕಿಲ್ಲ ಅಂತೇಕ. ಅಯ್ಯೋ ಶಿವನ, ಅವ್ ಕಳ್ಕೊಳವ ರೇಣಕ್ಕ, ಊರ್ನ ಮಾರಿ ಮನಿಗೆ ಬರಾಮದ ಅಂತ ತಗೋ. ಹಾ ಅಂತೂ ಇಂತೂ ದೇವ್ರ ದರ್ಶನ ಆತ. ಇನ್ನ ಎಲ್ಲಾರ ಕುಂತ್ಕೊಂಡು ಊಟ ಮಾಡಿ ಊರ್ ಕಡೆ ಹೋಗೋಣ ನಡ್ರಿ. ಇನ್ನ ಆಯ್ತು ತಡಿಯೋ ಮಾರಾಯ, ಬಾ ದಿನಕ್ಕೆ ಬಂದೇವಿ, ಅಡ್ಡಾಡೆ ನೋಡ್ತೇವಿ, ದೇವ್ರ ದರ್ಶನ ಮಾಡ್ತೇವಿ, ಊರು ಉಪಾರು ಎಲ್ಲ ನೋಡ್ಕೋತೇವಿ. ಅಟ್ಟ ಅಷ್ಟಾಕ ಅವಸರ ಮಾಡ್ತಿ? ಹಾಂ ರಾಣಿ, ಬಂದೇವ್ರಿಗಂತೂ ಬಂದೀವಿ. ಇನ್ನೇನು ಮುಂದೆ ಸಮಾಚಾರ? ಮತ್ತೆಲ್ಲರ ಹೋಗೋಣ ನಾವಿಬ್ರ? ನಿಮ್ಮ ಮಕ್ಕ ನೋಡು ಕರ್ಕೊಂಡು ಹೋಗೋದು. ಅಲ್ಲ ನೀನು ಅವನ ನಿನ್ನ ಸೊಕ್ಕ ಭಾಳ ಐತಿ ನಿಂದು. ನಿನ್ನ ಸೊಕ್ಕ ಹೆಂಗೆ ಮುರಿತೇನೆ ನೋಡು ಅಂತಂತ ನೀ. ಲಕ್ಷ್ಮಿ, ದೇವರ ದರ್ಶನ ಅದು ಚಂದಾಗಿ ಮಾಡ್ಕೊಂಡೆ ಏನಿಲ್ಲ? ಹ್ಞೂನ್ರಿ, ಆಯ್ತ್ರಿ, ದೇವರ ದರ್ಶನ ಚಲೋ ಆಯ್ತು ನನಗೆ. ಹಾ ಬೀಗ್ರ, ಇನ್ನ ದೇವರ ದರ್ಶನ ಆತಲ್ಲೇನು? ಎಷ್ಟೊತ್ತ ನಿಲ್ಲೋದಿಲ್ಲ ಬಿಸ್ಲಾಗ? ಹೋಗೋಣ ನಡ್ರಿ ಇನ್ನ. ಹ್ಞೂನ್ರಿ ಬೀಗ್ರೆ, ಹೋಗೋನು. ಅಲ್ಲೇ ಹಾದ್ಯಾಗ ಹೋಗ್ತಾ ಎಲ್ಲಾರ ಒಂದು ಹೊಲ್ದಾಗ ಕುಂತು ಊಟ ಮಾಡೇ ಮನೆ ಕಡೆ ಹೋಗೋಣ್ರಿ. ತಾಯಿ ಚಿಂಚಲಿ ಮಾಯಮ್ಮ, ನಮ್ಮ ಮಕ್ಕಳನ್ನ, ನಮ್ಮನ್ನ, ನನ್ನ ಗಂಡನ್ನ, ನಮ್ಮ ಅಂತ್ಯನ್ನ ಕಾಪಾಡೋ ಬಾರ ನಿಂದು ನೋಡವ. ಏನು ರೇಣವಕ್ಕ, ಶಾಂತಕ್ಕನ ಬೀಗ್ತಿ ಎಷ್ಟು ಸೊಕ್ಕಿಲೆ ಮಾತಾಡ್ತೈತಿ ನೋಡು. ಹೋಗುನ್ ನಡ್ರಿ ಅಂತ ದೇವಸ್ಥಾನಕ್ಕೆ ಬಂದು ಇಷ್ಟು ಸೊಕ್ಕಿಲೆ ಮಾತಾಡ್ತೈತಿ. ಇಷ್ಟು ದೂರ್ಲಿಂದ ಬಂದೇವಿ, ಹೊಳ ಬರಾಕೈತೆ. ಇನ್ನೊಂದು ಚೂರು ಅಡ್ಡಾಡೆ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಅಂದ್ರೆ ಇದೇನು ಉಂಡೂರಿ ಅಂದ್ರೆ ಉಪವಾಸ ಹೊರ್ಯಾಕತ್ತೈತಿ. ಹೂನಲೇ ಕಸ್ತೂರಿ, ಸೌಕಾರ್ಕಿ ಮದ ಏರ್ ಬಿಟ್ಟೈತೆ ಅದಕ್ಕೆ. ಏನು ಮಾಡೋದು? ನಮ್ಮಂಥವ್ರು ನಿಮ್ಮಂಥವ್ರು ಕಣ್ಣ ಕಾಣ್ತೇವೇನ ಅದಕ್ಕೆ? ಹೂನ್ಲೇ ಕಸ್ತೂರಿ, ಮಗಳಿಗೆ ತಂದ ಬುದ್ಧಿ ಕಲಿಸಾಳಿಕೆ, ಅದು ಸೊಕ್ಕಿಂದ ಇದು ಸೊಕ್ಕಿಂದ ನಿಂದಿರುವಲ್ಲೋ ನಿಂತು ನೀರು ಕುಡಿಯುವಲ್ಲೋ ನೋಡು ದೇವಸ್ಥಾನಕ್ಕೆ ಬಂದ್ರೆ. ಹೋಗ್ಲಿ ಬಾ ರೇಣವಕ್ಕ, ನಮ್ಗೆ ಎದಕ್ಕೆ ಬೇಕು ಕೇಳಿಸ್ಕೊಂಡು ಮತ್ತು ದೊಡ್ಡ ಮಂದಿ ಊರಾಗ ನಾವು ಬಾಳೆ ಮಾಡೋದುಂಟ. ಹೌದದು ಕರೆ, ನಡಿಲಿವ. ಅಲ್ಲೋ ಅಣ್ಣ, ಊಟನೂ ಮಸ್ತ್ ಆತ, ಬರ್ಜರಿ. ಇಲ್ಲೇ ಗಿಡದ ನೆಳಿಗೆ 2 ತಾಸು ನಿದ್ದೆ ಮಾಡೋ ನಡಿ ಅಣ್ಣ. ಹೋಗೋಲೆ ನಿನ್ನ ಅಪ್ಪನ ಅಪ್ಪ ಮೊದ್ಲ ಹೊತ್ತಾಗೈತೆ ಹೋಗುನ್ ನಡ್ರಿ ಅಂತ ಗಾಂಟ ಬಿದ್ದಾನ. ಅದ್ರಾಗ ಬೇಳೆ ಮಕ್ಕೊಂಡು ನಿದ್ದೆ ಹೊಡಿ ನಾನಾತಿ, ಮಕ್ಕೊಂಡು ನಿದ್ದೆ ಹೊಡೆದ ಕಾಲ್ ಮರು ತೊಗೊಂಡು ಹೊಡೆದಾನ ನಮ್ಮನ್ನ. ನಡಿ ಶಾಣೆ ಆದಿ, ಒಂದಿಟ್ಟು ಕುಂತ ಹೋಗೋಣ. ಏನ ಲಕ್ಷ್ಮಿ, ಈಗ ಸಾಲಿಗೆ ಎಷ್ಟು ದಿನ ಸೂಟಿ ಹಾಕಿಯವ ನೀ? ನಾನ್ರಿ ಅಂಟಿ ಒಂದು 15 ದಿನ ಸೂಟಿ ಹಾಕಿದ್ದೆ ರೀ. ಈಗ ದೇವರಿಗೆಲ್ಲ ಮುಗಿತಲ್ಲ, ದೇವರಿಗೆಲ್ಲ ಹೋಗಿ ಬರೋದು. ಇನ್ನೊಂದು 4 ದಿನ ಬಿಟ್ಟು ಹೋಗ್ತೇನೆ ರೀ. ಹೌದಾ ಕಮಲಕ್ಕ, ನಿಂದಾದರೂ ದೊಡ್ಡ ಸಸಿ ಭಾಳ ಶಾಣ್ಯಕಿದಾಳ ನೋಡವ. ಹೂನ ಕಮಲಕ್ಕ, ನಿನ್ನ ದೊಡ್ಡ ಸಸಿ ಗುಣ ನಿನ್ನ ಸಣ್ಣ ಸಸಿಗೂ ಬಂದ್ರೆ ನಿನ್ನ ಮನೆ ಏನು ಬಂಗಾರ ಆಗಿ ಹೋಗ್ತೈತಿ ನೋಡವ. ಇಲ್ಲಲೇ ಕಸ್ತೂರಿ, ಸ್ವಲ್ಪ ದಿನ ಹೋಗ್ಬೇಕ. ಅಕ್ಕಿ ಸಣ್ಣಕ್ಕೆದಾಳ, ಅವರಪ್ಪ ಸಾವ್ಕಾರ, ಸುಖದಿಂದ ಬೆಳ್ದೈತಿ, ಅದಕ್ಕೆ ಹಂಗೆ ಮಾಡ್ತೈತಿ. ಅಕ್ಕಿಗೂ ಅರ್ಥ ಆಕೈತಿ, ಇನ್ನೊಂದು ಸ್ವಲ್ಪ ದಿನಕ್ಕೆ ಬುದ್ಧಿ ಬರ್ತೈತಿ. ನಾನು ಶಾಣ್ಯಕ್ಕಾಳ. ಹೂನವ, ನೀ ಎಲ್ಲಿ ಬಿಟ್ಕೊಡ್ತೀನಿ ನಿನ್ನ ಸಸ್ತಾರನ? ನೀ ಇನ್ನಂಗೆ ದೊಡ್ಡ ಗುಣ ನಮಗೆ ಇಲ್ಲಿ ಬಿಡವ. ಅಲ್ಲ ರಾಣಿ, ನಾವು ಮನ್ಯಾಗಿನವ್ರು ಅಷ್ಟ ಬಂದ್ರೆ ಹಾಕಿರ್ಕಿಲ್ಲ ದೇವರಿಗೆ. ಆ ಹೊರಗಿನ್ನೂ 2 ಬೆಂಡ್ಲಾರನ್ನ ಜೋಡ್ ಮಾಡ್ಕೊಂಡು ಬಂದಾಳೆ ಮಾತಿ, ಒಳ್ಳೆಯದಾಳವ. ಹೂನ್ ಬೇ, ಎಲ್ಲಿ ಹೋದ್ರು ಅವ್ರಿಬ್ರು ಜೋಡ ನಮ್ಮ ಅತ್ತಿಗೆ. ಅವರು ನಮ್ಮ ಅತ್ತಿ ಬಾಲಂಗಸಿ ಇದ್ದಂಗದಾರ ನೋಡ್ಯವ. ಬಾಲಂಗಸಿ ಇದ್ರ ಇರ್ವಾಲ್ರಕ್ಕ, ಹುಷಾರ್ ನಿಮ್ಮ ಅತ್ತಿ ಮಾವ ನೀ ಹೇಳ್ದಂಗೆ ಆಟ ಆಡುವಂಗೆ ಆಡಿಸ್ಬೇಕ ನೋಡಿ. ಹೂನ್ ಬೇ ಅವ್ವ, ನೀ ಅದ್ರ ಚಿಂತಿ ಬಿಡ. ನಾನು ನಮ್ಮ ಅತ್ತಿ ಮಾವನ ಕೈಯಾಗ ತಗೊಂಡು ನನ್ನ ಗಂಡನ ಕೈಯಾಗ ತಗೊಂಡು ನಾ ಕುಂದ್ರಬೇಕಾ, ಏಳಂದ್ರೆ ಹೇಳ್ಬೇಕ, ಹಂಗೆ ಮಾಡಿ ಕೈ ಬಿಡ್ತೇನೆ ನೋಡ. ಅಷ್ಟು ಮಾಡ್ಯವ ನೀ ಹಂಗಾರ. ಆಯ್ತು, ಹೊತ್ತಾತಯ್ಯವ, ಇನ್ನೂ ಇಲ್ಲೇ ಕುಂತಾವಲ್ಲ, ಯಾವಾಗ ಹೋಗುದು ಇವ್ರು ಊರಿಗೆ? ಮಾತು ಸಿಕ್ಕ್ರ ಅವಕ್ಕ ಮನಾರ್ ಹೊಲ ಸಿಕ್ಕಂಗಂತ ಕುಂತ ಬಿಡ್ತಾವ ನೋಡ್ಯವ 3. ಹಿಂಗ ನೋಡ ಎಲ್ಲಿ ಹೋದ್ರು. ಏನೋ ನಾರಾಯಣ, ನಿಮ್ಮ ಅತ್ತಿ ನಿನ್ನ ಹೆಂಡತಿ ಅತ್ತಾಗ ದೂರ ಹೋಗಿ ಏನೋ ಮಾತಾಡಕತ್ತಾರಲ್ಲೋ. ಅವ್ರ ಅಣ್ಣ, ಊರು ಮಂದಿ ಉಸಾಬರಿ ಮಾತಾಡ್ತಿರ್ತಾರ.
ನೀ ಅದಕ್ಕೆ ತಲೆ ಕೆಡಿಸ್ಕೊತಿ? ನಾನ ಕೆಡಿಸ್ಕೊಂಡಿಲ್ಲ ಅವ್ರ ಬಗ್ಗೆ ತಲೆ. ಅವಕ್ಕೆ ರೊಕ್ಕದ ಅಹಮ ಭಾಳ ಐತಿ ತಾಯಿ ಮಗಳಿಗೆ. ಅದಕ್ಕೆ ಅಲ್ಲಿ ನಿಂತು ಮಾತಾಡಕತ್ತಾರ. ಬರ್ಲಿಕ್ಕೆ ನಾವು ನಮ್ಮ ಮನೆಗೆ ಹೆಂಗೆ ಕಲಿಸ್ತೇನೆ ನೋಡಕ್ಕೆ ಬುದ್ಧಿ. ಯಾಕೋ ಕಸ್ತೂರಿ ನಿಮ್ಮ ಮಾವ ಸುಮ್ಮನೆ ಕುಂತಾನಲ್ಲಲ್ಲಿ, ಇಲ್ಲ ಹೋಗು ನೋಡ್ರಿ ಹೊತ್ತಕೈತಿ, ಹೋಗು ನೋಡ್ರಿ ಹೊತ್ತಕೈತಿ ಅಂತಂದು ಒದ್ರಾವ ಯಾಕೋ ಸುಮ್ ಕುಂತಾನಲ್ಲಿ. ಅಲ್ಲ ಕಬ್ಲಕ್ಕ, ಅವ್ ಸುಮ್ ಕುಂತಾನೆಲ್ಲೇ ಕಣ್ಣು ಮುಚ್ಕೊಂಡು ನಿದ್ದೆ ಹೊಡ್ಯಾಕತ್ತಾನ, ಅದಕ್ಕೆ ಸುಮ್ ಕುಂತಾನ. ಹೌದಾ? ನಾನು ಲಕ್ಷ ಕೊಟ್ಟೆ ಇಲ್ಲ ನೋಡ್ಲಿ. ನಡ್ರಲಿ ಹೊತ್ತಾತ ಹೋಗು ನಿನ್ನ. ಏನ್ರಿ ಏನ್ರಿ ಹೋಗುನ್ ಹೇಳ್ರಿ, ಹೊತ್ತಾತ ಮಳಿ ಬರೋಂಗಾಗೈತಿ, ಊರು ಸೇರ್ಕೊಂಡು ಲಗುನ ಹೋಗೆ. ಹ್ಞೂ ಆಯ್ತು ಮಾರಾಯ್ತಿ, ನೀವು ಸುಮ್ ಕುಂತೀರಂತಂದು ನಾವು ಕುಂತಿದ್ನಿ. ನಡ್ರಂಗಾರ ಹೋಗು ನೀನು.